ಇನ್ನು ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಖಾಸಗಿ ಬಸ್ಗಳ ಹಾವಳಿ. ಎಲ್ಲಿ ನೋಡಿದರೂ ಕೂಡ ಖಾಸಗಿ ಬಸ್ಗಳು. ನೀವು ಬೀದಿ ಬದಿಗಳಲ್ಲಿ ನೋಡಿದರೂ ಖಾಸಗಿ ಬಸ್ಗಳು, ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ನೋಡಿದರೂ ಖಾಸಗಿ ಬಸ್ಗಳು. ಖಾಸಗಿ ಬಸ್ಗಳ ಪಾರ್ಕಿಂಗ್ ಅಡ್ಡೆ ಅನ್ನುವಂಥದ್ದಾಗಿಬಿಟ್ಟಿದೆ ಬೆಂಗಳೂರಿನ ರೋಡ್ಗಳ ಮೇಲೇ ನಿರಂತರವಾಗಿ ಸಾಲಾಗಿ ನಿಂತಿರುತ್ತೆ ಪ್ರೈವೇಟ್ ಬಸ್ಗಳು. ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಖಾಸಗಿ ಬಸ್ಗಳ ಹಾವಳಿ. ಎತ್ತ ನೋಡಿದ್ರು ಎಲ್ಲಿ ನೋಡಿದ್ರು ಪ್ರೈವೇಟ್ ಬಸ್ಗಳದ್ದೇ ದರ್ಬಾರ್, ಖಾಸಗಿ ಬಸ್ಗಳದ್ದೇ ದರ್ಬಾರ್. ಬೀದಿ ಬದಿಯಲ್ಲೂ ಕೂಡ ಸಾಲಾಗಿ ನಿಂತಿರುತ್ತೆ ಖಾಸಗಿ ಬಸ್ಗಳು. ಮೆಜೆಸ್ಟಿಕ್ ಅಂಡರ್ ಪಾಸ್ನಲ್ಲೂ ನಿಲ್ಲುವಂತಹ ಈ ಖಾಸಗಿ ಬಸ್ಗಳು ಇದೊಂದೇ ಭಾಗವಲ್ಲ, ಸಾಕಷ್ಟು ಕಡೆಗಳಲ್ಲಿ ಇದೇ ಸಮಸ್ಯೆ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸಿನಲ್ಲಿ ಗ್ರೌಂಡ್ ರಿಪೋರ್ಟ್ ಒಂದನ್ನು ರೆಡಿ ಮಾಡಿದ್ದೀವಿ ನಾವು. ರಸ್ತೆ ಬದಿಗಳಲ್ಲಿ ನಿಲ್ಲುವಂತಹ ಬಸ್ಗಳಿಗೆ ಯಾವ ಬ್ರೇಕ್ ಇದೆ, ಯಾವಾಗ ಬ್ರೇಕ್ ಇದೆ, ಇದಕ್ಕೆ ವಾಹನ ಒತ್ತುವರಿ ಬಳಿಕ GBA ಪ್ಲಾನ್ ಖಾಸಗಿ ಬಸ್ಗಳ. ನಗರಾಭಿವೃದ್ಧಿ ಸಚಿವರೇ, ಇದು ನಿಮ್ಮ ಗಮನಕ್ಕೆ ಬಂದಿದೆನಾ? ನೀವು ಖಾಸಗಿ ಬಸ್ ಪಾರ್ಕಿಂಗ್ ಜಾಗವನ್ನು ಗಮನಿಸಿರಲಿಲ್ವಾ? ಇದನ್ನು ಅಬ್ಸರ್ವ್ ಮಾಡಿರಲಿಲ್ವಾ? ನೀವು ಸಿಗ್ನಲ್ ಸಮೀಪ ಖಾಸಗಿ ಬಸ್ ನಿಲ್ಲಿಸಬಾರದು ಅಂತ ರೂಲ್ಸ್ ಇದೆ ಅಲ್ವಾ? ಆದರೂ ಬಸ್ ನಿಲ್ಲಿಸ್ತಿದ್ದಾರೆ ಹೆಂಗೆ? ಆದರೆ ನಗರದಲ್ಲಿ ಎಲ್ಲಂದರಲ್ಲಿ ನಿಂತಿರುವಂತಹ ಖಾಸಗಿ ಬಸ್ಗಳು, ಇದರ ಬಗ್ಗೆ GBA ಯಾವಾಗ ಗಮನ ಹರಿಸುತ್ತೆ? ಕೃಷ್ಣ ಬೈರೇಗೌಡ್ರೆ, ಒನ್ಸ್ ಅಗೇನ್ ಕಾರು ಬೈಕು ಇವುಗಳಿಗೆಲ್ಲ ಮೊನ್ನೆ ನೋಟಿಸನ್ನು ಅಂಟಿಸಿದ್ರಿ, ಅವು ಮಾತ್ರ ರೂಲ್ಸ್ ಫಾಲೋ ಮಾಡಬೇಕಾ? ಈ ಬಗ್ಗೆ ಏನು ಹೇಳ್ತೀರಿ ನಗರಾಭಿವೃದ್ಧಿ ಸಚಿವರೇ? ಕೃಷ್ಣ ಬೈರೇಗೌಡ್ರೆ, ಏನು ಹೇಳ್ತೀರಿ? ಮೊನ್ನೆ ಎಲ್ಲ ನೋಟಿಸನ್ನು ಅಂಟಿಸಿ ಬಂದ್ರಿ ಕಾರ್ಗಳಿಗೆಲ್ಲ, ಬೀದಿ ಬದಿಯಲ್ಲಿ, ರಸ್ತೆ ಪಕ್ಕದಲ್ಲಿ, ಫುಟ್ಪಾತ್ಗಳಲ್ಲಿ ಬಸ್ ಪಾರ್ಕ್ ಮಾಡಬಾರ್ದು ಅಂತ. ನಿರಂತರವಾಗಿ ವಾಹನಗಳು ಓಡಾಡುವಂತಹ ಸ್ಥಳ ಸ್ವಾಮಿ ಮೆಜೆಸ್ಟಿಕ್ಕಿನ ಅಂಡರ್ಗ್ರೌಂಡ್ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜಿನ ಪಕ್ಕದಲ್ಲಿ ಸಾಲಾಗಿ ಪ್ರೈವೇಟ್ ಬಸ್ಗಳನ್ನು ನಿಲ್ಲಿಸ್ಕೊಂಡಿರ್ತಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಇದು ಒಂದು ಹೊತ್ತಿನ ಕೆಲಸ ಅಲ್ಲ. ಹಗಲು ಹೋದರೂ ಬಸ್ ಇರುತ್ತೆ, ರಾತ್ರಿ ಹೋದರೂ ಇರುತ್ತೆ, ಮಧ್ಯಾಹ್ನಕ್ಕೂ ಇರುತ್ತೆ. ನಿರಂತರವಾಗಿ ಸಾಲುಗಟ್ಟಿ ಬಸ್ಗಳನ್ನು ನಿಲ್ಲಿಸ್ಕೊಂಡಿರ್ತಾರೆ. ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅದರ ಬಗ್ಗೆನೇ ಅಶ್ವವೇಗ ನ್ಯೂಸ್ ಈಗ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನಗರಾಭಿವೃದ್ಧಿ ಸಚಿವರೇ, ನಿಮ್ಗೆ ಗಮನಕ್ಕೆ ಬರಲಿ ಅಂತಾನೆ ರಿಪೋರ್ಟ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅವರು ಒಂದು ವಾಕ್ಥ್ರೂವನ್ನು ಮಾಡಿದ್ದಾರೆ. ವಾಕ್ಥ್ರೂ ನೋಡ್ಕೊಂಬರೋಣ. ವಾಕ್ಥ್ರೂ ಪ್ಲೀಸ್. ಬೆಂಗಳೂರಿನಲ್ಲಿ ಏನು ರಸ್ತೆ ಬದಿಗಳಲ್ಲಿ ನಿಲ್ಲಿಸಿರುವಂತಹ ವಾಹನ ತೆರವು ಮಾಡುವುದಕ್ಕೆ ಈಗಾಗಲೇ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಜೊತೆಗೆ ನೋಟಿಸನ್ನು ಸಹ ಅಂಟಿಸೋದ್ರ ಮುಖಾಂತರವಾಗಿ ಜನರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡೋದಕ್ಕೆ ಸರ್ಕಾರ ಈಗ ಆಲ್ರೆಡಿ ಏನು GBA ಮುಂದಾಗಿದೆ. ಅದರ ಜೊತೆಗೆ ಈಗ ಪ್ರಶ್ನೆ ಮೂಡ್ತಾ ಇರುವಂತಹದ್ದು, ಕೇವಲ ರಸ್ತೆ ಬದಿಗಳಲ್ಲಿ ನಿಲ್ಲಿಸಿರುವಂತಹ ಕಾರ್ಗಳನ್ನು ಮಾತ್ರ ತೆಗೆಸ್ತೀರಾ, ಅಥವಾ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಖಾಸಗಿ ಬಸ್ಗಳು ನಿಲ್ತವೆ, ಅವುಗಳನ್ನು ತೆರವು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಯಾಕಂತಂದರೆ ನಾನೀಗ ಮೆಜೆಸ್ಟಿಕ್ನಲ್ಲಿದ್ದೀನಿ. ಇಲ್ಲಿಯೂ ಸಹ ಸಂಪೂರ್ಣವಾಗಿ ತಮಗೆ ಗೊತ್ತಿರುವ ಹಾಗೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಸಂಪರ್ಕ ಕಲ್ಪಿಸುವಂತಹ ಅಂಡರ್ ಪಾಸ್ ಏನಿದೆ, ಅಲ್ಲಿ ಕೆಳಗಡೆ ಸಂಪೂರ್ಣವಾಗಿ ವೆಹಿಕಲ್ಸ್ಗಳನ್ನು ನಿಲ್ಲಿಸ್ತಾರೆ. ಖಾಸಗಿ ಬಸ್ಗಳು, ಹೆಚ್ಚಾಗಿ ಖಾಸಗಿ ಬಸ್ಗಳು ಈಗ ರಾತ್ರಿ ಟ್ರಿಪ್ ಹೋಗುವಂಥದ್ದಿರಬಹುದು ಅಥವಾ ಬೆಳಗಿನ ಜಾವ ಬೇರೆ ಬೇರೆ ಊರುಗಳಿಗೆ ಹೋಗುವಂಥ ಖಾಸಗಿ ಬಸ್ಗಳನ್ನು ಸಹ ನಿಲ್ಲಿಸಿರುವಂಥದ್ದು. ಇದರಿಂದಾಗಿ ಇಲ್ಲಿಯೂ ಸಹ ಒನ್ ವೇ ಇದೆ, ತುಂಬ ವೇಗವಾಗಿ ವಾಹನಗಳು ಬರ್ತವೆ, ಇಲ್ಲಿಯೂ ಸಹ ಸಮಸ್ಯೆ ಆಗುತ್ತೆ. ಹಾಗಾಗಿ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು, ಹಾಗಾದರೆ GBA ಜೊತೆಗೆ ನಗರಾಭಿವೃದ್ಧಿ ಸಚಿವರು ಖಾಸಗಿ ಬಸ್ಗಳನ್ನು ಸಹ ತೆರವು ಮಾಡ್ತಾರಾ ಇಲ್ಲಿ? ಅಂದರೆ ಇದಕ್ಕೆ ಆಗಿ ಬೇರೆ ಕಡೆ ಜಾಗವನ್ನು ಮಾಡ್ತಾರಾ, ಅಥವಾ ಇಲ್ಲ ಇದೇ ಜಾಗದಲ್ಲೇ ಖಾಸಗಿ ಬಸ್ಗಳು ನಿಲ್ಬಹುದು ಅನ್ನೋ ಹಾಗಿದ್ರೆ, ಹಾಗಾದರೆ ನಾವು ಇಲ್ಲಿ ತಂದು ಕಾರ್ಗಳನ್ನು ಸಹ ನಿಲ್ಲಿಸಬಹುದಲ್ಲ ಅನ್ನುವಂಥ ಪ್ರಶ್ನೆಯೂ ಸಹ ಜನಸಾಮಾನ್ಯರಲ್ಲಿ ಖಂಡಿತವಾಗಿಯೂ ಮೂಡುವಂಥದ್ದು ತಾವು ಗಮನಿಸ್ತಾ ಇರ್ಬೋದು. ಇದೇನು 1-2 ಬಸ್ಗಳೆಲ್ಲ ಸಂಪೂರ್ಣವಾಗಿ ಸರದಿ ಸಾಲಿನಲ್ಲಿ ಮೆಜೆಸ್ಟಿಕ್ ಅಂಡರ್ ಪಾಸ್ ಸಂಪೂರ್ಣವಾಗಿ ಬಸ್ಗಳನ್ನು ನಿಲ್ಲಿಸ್ತಾರೆ. ಇವತ್ತಂತಲ್ಲ, ಯಾವಾಗ್ಲೂ ಇಲ್ಲಿ ನಿಲ್ಲಿಸಿ ಸಂಜೆ ಸಮಯ ನಿಲ್ಲಿಸಿ ಬೆಳಗಿನ ಜಾವ ಹೋಗುವಂಥದ್ದಾಗಿರ್ಬೋದು, ಬೆಳಗಿನಿಂದ ಸಂಜೆವರೆಗೂ ನಿಲ್ಲಿಸಿ ಸಂಜೆ ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ, ಉತ್ತರ ಕರ್ನಾಟಕ, ತುಮಕೂರು, ಮಂಡ್ಯ, ಮೈಸೂರು, ಈ ರೀತಿಯಾಗಿ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥ ವಾಹನಗಳು ಸಿಕ್ಕಾಪಟ್ಟೆ ಇರೋದ್ರಿಂದಾಗಿ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಬಸ್ಗಳು ಈ ರೀತಿಯಾಗಿ ರಸ್ತೆ ಬದಿಯಲ್ಲಿ, ರಸ್ತೆ ಪಕ್ಕದಲ್ಲಿ ನಿಲ್ತವೆ. ಇದಕ್ಕೇನಾದರೂ ಕ್ರಮವನ್ನು ಕೈಗೊಳ್ತಾರಾ ಅನ್ನುವಂತಹ ಪ್ರಶ್ನೆಗಳು ಖಂಡಿತವಾಗಿಯೂ ಮೂಡ್ತಾ ಇರುವಂಥದ್ದು. ಅದರ ಜೊತೆಗೆ ಇದು ಒನ್ ವೇ
ಅಂದರೆ ಕೆಲವು ಕಡೆ ಒನ್ ವೇ ಇದೆ, ಈ ಗುರುಗಂಟೆಪಾಳ್ಯ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಒನ್ ವೇ ಆಗಿರೋದ್ರಿಂದಾಗಿ ಅಲ್ಲಿಯೂ ಬಸ್ಗಳನ್ನ ನಿಲ್ಲಿಸ್ತಾರೆ. ಆದರೆ ವೇಗವಾಗಿ ವಾಹನಗಳು ಬರೋದ್ರಿಂದಾಗಿ ಇಲ್ಲಿ ಬಸ್ ನಿಲ್ಲಿಸೋದ್ರಿಂದ ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಸ್ಥಳೀಯರ ಒಂದು ಮಾತಾಗಿರುವಂಥದ್ದು. ಜೊತೆಗೆ ನಮಗೂ ಸಹ ಅಂದರೆ ಈಗ 4-ವೀಲರನ್ನು ನಿಲ್ಲಿಸೋದಕ್ಕೆ ಯಾರೆಲ್ಲ ಮುಂದಾಗ್ತಾರೆ ಅವ್ರಿಗೂ ಅವಕಾಶ ಕೊಡ್ತಾರಾ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಿಕ ನ್ಯೂಸ್, ಬೆಂಗಳೂರು.